ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಕನ್ನಡಿಗ. ಇವತ್ತು ವಿಡಿಯೋ ಅಂದರೆ ನಮ್ಮ ಅಣ್ಣರದ್ದು ಕೋಳಿ ಫಾರಮ್. ಅದೇ ಅವತ್ತು ಮೊನ್ನೆ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ ಕೋಳಿ ಫಾರಮ್ ತೋರಿಸಿ ಅಂತ ಹೇಳಿದ್ದೆ. ಇದೇ ನೋಡಿರಿ ಆ ಕೋಳಿ ಫಾರಮ್ ಯಾವ ಥರ ಐತೆ ಅಂತ. ಇವರೇ ನಮ್ಮ ಅಣ್ಣರ ಓನರ್. ಹಾಯ್ ಮಾಡೋಣ. ನಮಸ್ಕಾರ. ಹಾಯ್. ಅಣ್ಣ, ಇದು ಎಷ್ಟು ಉದ್ದ ಐತೆ ಅಣ್ಣ? ಇದು 120 ಫುಟ್ ಉದ್ದ ಐತೆ. ಅಗಲ 25. ಈ ಥರ ಇದ್ರ ಎಷ್ಟು ಬ್ಯಾಚ್ ಮಾಡ್ಬೋದು ಅಣ್ಣ? ಹಿಂಗಿದ್ರ 2500 ಕೋಳಿ ಕುಂದಿರ್ತೈತಿ. 2500 2500 ಕೋಳಿ ಅಣ್ಣ. ಎಲ್ಲ ಬರ್ತಾವ? 2500 ಕೋಳಿನೂ ಬರ್ತಾವ? ಐತಿ ಈಗ. ನೋಡಿ ಗೈಸ್, ಇದು 2500 ಕೋಳಿ ಕುತ್ಕೊಂತಾವಂತ ಒಂದು ಬ್ಯಾಚಲ್ಲಿ. ಅಣ್ಣ, ಈಗ ಎಷ್ಟು ದಿನಕ್ಕೆ ಬರುತ್ತೆ ಅಣ್ಣ ಈ ಕೋಳಿ? ಇದು 35ರಿಂದ 36 ದಿನಕ್ಕೆ ಬರುತ್ತೆ. 36 ದಿನಕ್ಕೆ. ಅಂದ್ರೆ ಈ ಕೋಳಿ ಎಷ್ಟು ದಿನದ ಅಣ್ಣ ಈಗ? ಇದು 34 ದಿನದ್ದು. ಇನ್ನು ನಾಳೆ ತಪ್ಪಿರ ನಾಡ್ದಾಗ ಹೋಗುತ್ತೆ. ಹೌದಾ? ಈಗ ಅವರೇ ಬರ್ತಾರ, ನೀವೇ ಕಳಿಸ್ಬೇಕ? ಎಲ್ಲ ಅವರೇ ಹೋಯ್ತಾರ. ಎಲ್ಲ ಅವರೇ ಹೋಯ್ತಾರೆ. ನೋಡಿ ದಿವಸ ನೋಡಿ ಗೈಸ್, 2 ದಿವಸ ಬಿಟ್ರೆ ಬಂದು ತಗೊಂಡು ಹೋಗ್ತಾರ ಅವ್ರೆ. ಎಲ್ಲ ಖರ್ಚು ಅವ್ರದೇ. ಬಟ್ ಇದರಲ್ಲಿ ಏನಪ್ಪ ಉಳಿತೈತೆ ಅಂದ್ರೆ, ಚಿಕ್ಕರಿಗೆ ಏನಂದ್ರೆ ನಿಮ್ಮ ಹೆಸರು ಎಲ್ಲ ಗೊತ್ತಾಗಬೇಕು, ನಿಮ್ದು ಯಾವ ಎಲ್ಲ ಗೊತ್ತಾಗಬೇಕು. ಯಾಕಂದ್ರೆ ನಾನು ಹೇಳಿದ್ದೀನಿ ಆಗ್ಲೇ, ಬಟ್ ನನ್ನ ಬಾಯಲ್ಲಿ ಕೇಳಿದ್ರೆ ಅಷ್ಟು ಇದಾಗಲ್ಲ. ನೀವು ಹೇಳ್ಬೇಕು. ಹೇಳೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗಪ್ಪ ರಾಮಪ್ಪ ಕುಸ್ಕೂರ್. ಸಾಕಿನ ಕದ್ರಮಂಡಲಿಗೆ, ತಾಲೂಕು ಬ್ಯಾಡಗಿ, ಡಿಸ್ಟಿಕ್ ಹಾವೇರಿ, ಊರು ಕದ್ರಮಂಡಲಿಗೆ. ನಾವು ಮಾಡಕತ್ತಿ ಕಮ್ಮಿ ಅಂದ್ರೂ ಒಂದು 15 ವರ್ಷ ಆಯಿತು. ಈಗ ಮುಂಚೆ ಸುಗುಣ ಮಾಡ್ತಿದ್ವಿ, ಅದು ಬಂದಾಯ್ತು. ಅದು ಬಂದಾದ್ಮೇಲೆ ಈಗ ಗೋಲ್ಡನ್ ಕಂಪ್ನಿ ಹಾಕಕತ್ತೀವಿ. ಇದು 4ನೇ ವರ್ಷ ಚಾಲ್ತಿ ಐತಿ. ಗೋಲ್ಡನ್ ಕಂಪ್ನಿ ಹಾಕಕತ್ತಿ. ಮರಿ, ಫೀಡು, ಮೆಡಿಷನ್ನು ಎಲ್ಲ ಅವರೇ ಕೊಡ್ತಾರೆ. ಅವರೇ ಕೋಳಿ ನಾಳೆ ಸೇಲ್ ಮಾಡ್ಕೊಳೋದು ಅವರೇ ತುಂಬ್ಕೊಂಡು ಹೋಗ್ತಾರೆ. ಆಮೇಲೆ ಬಂದ್ಬಿಟ್ಟು ಫರ್ ಕೆಜಿಗೆ ನಮಗೆ 7.5-8 ರೂಪಾಯಿ ಹಾಕಿ ಕೊಡ್ತಾರೆ 1 ಕೆಜಿಗೆ. ಲಾಭ ಐತಣ್ಣ ಇದು? ಲಾಭ ಇದೆ. ಈ 2000 ಕೋಳಿಗೆ, 2500 ಕೋಳಿಗೆ ಡೈಲಿ 1250ರಿಂದ 1500 ರೂಪಾಯಿ ಮಟ್ಟ ಬೀಳುತ್ತೆ ಒಂದು ದಿನಕ್ಕೆ. 35 ದಿನಕ್ಕೆ ಕೋಳಿ ಒಯ್ದ್ರು ಅಂದ್ರೆ 40,000 ಬರುತ್ತೆ. 42, 45, 46 ಸಾವಿರ ಬರುತ್ತೆ ಒಂದು ಬ್ಯಾಚಿಗೆ. ಒಂದು ಬ್ಯಾಚಿಗೆ ಅಣ್ಣ? 35ರಿಂದ 36, 37 ದಿನಕ್ಕೆ ಒಯ್ತಾ ಬಿಡ್ತಾರೆ ಕೋಳಿ. ಒಟ್ಟು ನೀವು ಒಂದು 40,000 ಅಂತ ಉಳಿತಲ್ಲ? ಮಿನಿಮಮ್ ಐತೆ ಇದು. ಮತ್ತು ಗೊಬ್ಬರ ಗೋಳಿಲಿ ನಾವು ಹಾಕ್ತೇವೆ, ಗೊಬ್ಬರನ ನಾವು ಸೇಲ್ ಮಾಡ್ಕೊಂತೇವೆ. ಈ ಗೊಬ್ಬರ ನಿಮ್ಗೆ ಅಣ್ಣ? ಇದು ಗೊಬ್ಬರ ನಮಗೆ. ಆಮೇಲೆ ಈ ಫೀಡ್ ಐತಲ್ಲ, ಫೀಡ್ ಹಾಕಿಂದೆ ಫೀಡ್ ಖಾಲಿ ಚೀಲನು ನಮಗೆ. ಅವು 10 ರೂಪಾಯಿ ಒಂದು ಹೋಕ್ಕವು. ಇದು ಏನೈತಿ, 4 ಮೂಲಿ ಚೌಕ್ನಾಗ ತಗಡ್ ಕಟ್ಟಿ ಹೇರಿದ್ರೆ 12,000 ರೂಪಾಯಿ ಗೊಬ್ಬರ ಒಯ್ತಾರೆ. ತಂಗ ಗುಬ್ಬಿ ಲೋಡ್ ಒಯ್ದೆ ಅಂದ್ರೆ 4,000 ರೂಪಾಯಿ ಒಂದು ಲೋಡ್. ಹೌದಣ್ಣ? ಅಂದ್ರೆ ಏನೋ ಲಾಭ ಐತಿ? ಒಟ್ಟು ಲಾಭ ಐತಿ ಕೋಳಿಯಿಂದ. ಇದಣ್ಣ ಸೆಟಪ್ ಎಲ್ಲ ನೀನೇ ಮಾಡಿದ್ದೀರಿ ಹಂಗೆ? ಇದು ಅಲ್ಲ, ಅವಾಗ 15 ವರ್ಷದಿಂದ ಕಟ್ಸಿದ್ದು ಶೆಡ್ ಅಲ್ಲ, ಓಲ್ಡ್ ಆಗೈತೆ. ಆದರೂ ದುಡಿತೈತೆ. ಒಟ್ಟು ದುಡಿಮೆ ಐತೆ ಅಂದಲ್ಲಪ್ಪ? ಐತಿ. ಪಾಡದಲ್ಲಣ್ಣ? ಶೆಡ್ ಮಾತ್ರ ಬಂದ್ ಮಾಡಿಲ್ಲ, ಇನ್ನು ಕಂಟಿನ್ಯೂ ರನ್ನಿಂಗ್ನಾಗ ಇದೆ. ಇವೆಲ್ಲ ಅವರ ಕೊಡ್ತಾರೆ ಹೆಂಗೆ? ಮರಿ ಇವು ಮಟೀರಿಯಲ್ಸ್ ಎಲ್ಲ ನಮ್ದೆ. ಎಲ್ಲ ನಿಮ್ದ? ಮಟೀರಿಯಲ್ಸ್, ನೀರಿನ ಟಿಂಕರ್, ಫೀಡರ್ಸ್ ಇವೆಲ್ಲ ನಮ್ದೆ. ಅವ್ರ ಮರಿ, ಫೀಡು, ಮೆಡಿಷನ್ನು ಎಲ್ಲ ಅವರೇ ಕೊಡ್ತಾರೆ. ಇದು ಕಾಲ್ ಮುಖ ಅದು ಇರ್ತಾವ ಹಂಗೆ. ಒಂದು 100 ಕೋಳಿಗೆ ಒಂದು 5 ಕೋಳಿ ಹಿಂಗೆ ಬರುತ್ತೆ. ಎಲ್ಲ ಒಂದೇ ಕಂಪ್ನಿ ಇದ್ದಾಳೆ ಇದು? ಅಷ್ಟು ಒಂದೇ. ಯಾವ ಕಂಪ್ನಿ? ಗೋಲ್ಡನ್ ಹೆಚ್ರಿ. ಅದ್ರಾಗ ಒಂದು ಯಾವುದೋ ಒಂದು ಸಪ್ರೇಟ್ ಐತಲ್ಲ ಮರಿ? ಅದ್ರಾಗ ಇದೆ ಇಲ್ಲೇ ಇದಾವಲ್ಲ. ಇದು ಅಲ್ಲೊಂದು ಐತಿ, ಇದು ಇಲ್ಲೊಂದು, ಇದು ಅಲ್ಲೊಂದು ಮಲ್ಗೈತಿ. 4 ಅದಾವ. ಅದು ಸೇಮ್ ಅಲ್ಲ? ಅದ ವರಟಿ. ಇವು ಪುಚ್ಚ ಚೇಂಜ್ ಐತೆ. ಹೌದಾ? ಟೇಸ್ಟ್ ಅದೇ ಇರತ್ತಾ ಹಿಂಗೆ? ಸ್ವಲ್ಪ ರುಚಿ ಬರುತ್ತೆ. ಅದು ಜಾವರಿ ಟೈಪ್ ಬರುತ್ತೆ. 1,000ಕ್ಕೆ 1, 2, 3, 4 ಹಿಂಗೆ ಬರುತ್ತೆ. ಮತ್ತು ನೈಟ್ ಆತ ಇರ್ತೀಯಣ್ಣ ಇಲ್ಲೇ? ಲೈಟ್ ಬರ್ತಿರ್ತವೆ, ಹೋಗ್ತಿರ್ತವೆ. ಮರಿ ಇದ್ದಾಗ ಭಾಳ ಕಾಳಜಿ ಮಾಡ್ತವೆ. ದೊಡ್ಡವಾದಾಗ ಅಲ್ಲ, ಕರೆಂಟ್ ಒಂದು ಲೈಟ್ ಸ್ವಿಚ್ ಆನ್ ಮಾಡಿ ಹೋಗ್ಬಿಟ್ಟೆ ಅಂದ್ರೆ ಮತ್ತು ಬೆಳಗಿನವರೆಗೆ ಅದು ಕರೆಂಟ್ ಹೋದ್ರೂ UPS ಇರ್ತೈತಲ್ಲ, ಅದರಲ್ಲಿ ಆನ್ ಆಗುತ್ತೆ. ಸೊಳ್ಳೆ ಪಳ್ಳಿ ಮತ್ತೆ ಮಾಡ್ತೀರಿ? ಸೊಳ್ಳೆ ಇರೋಲ್ಲ ಜಾಸ್ತಿ. ಇಲ್ಲಿ ಬೆಂಕಿ ಅದನ್ನ ಹಾಕ್ತಿರ್ತಾವಲ್ಲ, ಈ ಕೋಳಿ ಹವಕ್ಕ ಅದಕ್ಕೆ ಹಾರಿ ಹೋಗ್ಬಿಡ್ತದೆ ಸೊಳ್ಳೆ. ಬೆಂಕಿ ಹಾಕ್ತಿರ್ತೀರಿ? ಮರಿ ಇದ್ದಾಗ ಬೆಂಕಿ ಹಾಕ್ತವೆ. ಹೌದಣ್ಣ? ಈಗ ಅದಣ್ಣ, ಈಗ ಬಿಸಿಲಿಗೆ ಏನೋ ಜಾಸ್ತಿ ಕೋಳಿ ಸಾಯ್ತಾವಂತಾರ? ಬಿಸಿಲಿಗೆ ಇರೋದ ಕಾಮನ್. ಹೆಂಗಂದ್ರೆ ದಿನಕ್ಕೆ ಒಂದು 5, 6 ಹೋಗ್ತಾ ಇರುತ್ತೆ. ಈಗ 5, 6 ಹೋತಂದ್ರ ಅದ್ ನಿಮ್ಮೆಲ್ಲ ಏನು? ಇಲ್ಲ, ನಮಗೆ ಎಲ್ಲ ಕಂಪ್ನಿಗೆ ಲಾಭ ಇಲ್ಲ, ನಮಗೆ ಲಾಭ ಇಲ್ಲ. ಹಂಗ ಒಟ್ಟು ಲಾಸ್ ಇದೆ. ಹೋಗದ ಹೋಗ್ತಾ ಇರೋದು. ನೋಡಿ ಗೈಸ್, 5, 6 ಮರಿ ಹಿಂಗೆ ಹೋಗವು. ಯಾಕಂದ್ರ ಬಿಸಿಲು ಜಾಸ್ತಿ ಐತಿ. ಅವು ಹೋಗಿದ್ದು ಪಾಪ ಕಂಪ್ನಿಗೂ ಲಾಸ್, ಇವ್ರಿಗೂ ಬೆಳೆಸೋರಿಗೂ ಲಾಸ್. ಅದು ಏನು ಮಾಡಕ್ಕಾಗಲ್ಲ. ಏನ ಇದೆ ನೋಡಿ ಗೈಸ್, ಅದು ಫೀಡಿಂಗ್ ಗೋಲ್ಡನ್ ಹೆಚ್ರಿ. ಇದು ಗೋಲ್ಡನ್ ನನಗೆ? ಗೋಲ್ಡನ್ ಫೀಡ್ ನೋಡಿ ಗೈಸ್, ಇದು ಗೋಲ್ಡನ್ ಕಂಪ್ನಿ ಇದೆ ಫೀಡಿಂಗ್. ಅಣ್ಣ, ಇದ್ರೊಳಗೆ ಏನೇನು ಇರ್ತೈತಣ್ಣ? ಅದು ಎಲ್ಲ ಫೀಡ್ ರೆಡಿ ಮಾಡಕ್ಕೆ ಏನೇನು ಬೇಕು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಸೋಯಾ, ಆಮೇಲೆ ಲಿಕ್ವಿಡ್, ಮೆಡಿಷನ್ನು ಎಲ್ಲ ಹಾಕಿ ರೆಡಿ ಮಾಡಿಕೊಡ್ತಾರೆ. ಎಲ್ಲ ಅವರ ತಂದು ಇಲ್ಲಿಡು ನಿಟ್ಟು ಅವರ ಮಾಡಿ ಹೋಗ್ತಾರೆ ಎಣಿಸಿ. ಈ ಖಾಲಿ ಚೀಲ ನಿಮ್ಮವಲ್ಲ? ಈ ಖಾಲಿ ಚೀಲ ಫುಡ್ ಹಾಕಿ ತೆಗೆದಿಂದ ನಮಗೆ 10 ರೂಪಾಯಿ ಒಂದು ಚೀಲ ಅಲ್ಲ? 10 ರೂಪಾಯಿ ಒಂದು ಚೀಲ ಹೋಯ್ತಾರೆ ಊರಲ್ಲಿ.
ನೋಡಿ guys, ಈ ತರ ಐತಿ ಕೋಳಿ ಫಾರ್ಮ್. ಅಣ್ಣ ಇದು ಕಷ್ಟ ಕೆಲಸನ ಈಸಿ ಕೆಲಸನ ಇದು? ಇದು ಬೆಳಗ್ಗೆ 1-2 ತಾಸು ಮಾಡಿಬಿಟ್ರೆ ಆಗಲ್ಲ, ಏನಲ್ಲ ಕೆಲಸ. ಒಂದ್ ದಿನಕ್ಕೆ ಒಂದೇ ಸರಿ ಫೀಡ್ ಹಾಕೋದು ಬೆಳಗ್ಗೆ. ತಿರುಗಿ ನಾಮ್ ಜಲ್ಲಿ ಮಟ್ಟ ಫೀಡ್ ಹಾಕಂಗಿಲ್ಲ. ನೀರಿನ ಎಲ್ಲ ಇದೀವಿ ನೀರಿಂದು. ಇದನ್ನ ತೊಳೆದೆ ಅಂದ್ರೆ ಇವತ್ತು ಮುಂಜಾನೆ ನಾಮ್ ಜಲ್ಲಿ ಮಟ್ಟ ತೊಳೆಯಲ್ಲ. ಅಂದ್ರೆ ದಿನ ಕ್ಲೀನಿಂಗ್ ಮಾಡಕಣ? ಒಟ್ಟು ಡೈಲಿ ಈ ಅಡಿಯಲ್ಲಿ ಇದೈತಲ್ಲ ಜಂತ್ ಕುಂಟಿ ಹಾಕಿ ಕೆಬ್ರೋದು ಇದಲ್ಲ. ಇದನ್ನ ಡೈಲಿ ತೆಗಿಬೇಕ? ಹಂಗ ಇದನ್ನ ಜಂತ್ ಕುಂಟಿ ಹಾಕಿ ಯಾವ್ದೇ ಅಂದ್ರ ಇದು ಹಗರ್ ಇರ್ತೈತಿ, ಏನ್ ಗಟ್ಟಿಲ್ಲ ಅದೇ ಹಿಂಗ್ ಮಿದುವು ಇರ್ತೈತಿ. ಇತ್ಲಂದ ಅತ್ಲಾಗ ಹಿಂಗ್ ರಾಸ್ ಮಾಡೋದು ಅಷ್ಟೇ. ಅಷ್ಟ? ಅಂದ್ರೆ ಅಪ್ಪ ಸತಾತ್ ಒಂದು ಆಳ್ ಬೇಕಪ್ಪ. ಕೋಳಿ ಹೋಗಮಟ್ಟ ಇದು ನಡೆಯಲಿ ಗೊಬ್ಬರ ತೆಗಿಯಲ್ಲ. ಸ್ಟಾರ್ಟಿಂಗ್ ಮರಿ ಬಂದಾಗಿಂದ ಹಿಡಿದು ಕೋಳಿ ಮಾರೋವರೆಗೆ ಅದು 30 ದಿನಕ್ಕೆ ಮಾರಲಿ, 40 ದಿನಕ್ಕೆ ಮಾರಲಿ, 45 ದಿನಕ್ಕೆ ಮಾರಲಿ, ಅಲ್ಲಿವರೆಗೂ ಇದು ಹಂಗೆ ಇರೋದ. ಕೋಳಿ ಹೋದ ನಂತರ ಅಷ್ಟು ತೆಗೆದು. ಅಣ್ಣ ಎಷ್ಟು ಲೋಡ್ ಬರ್ಬೋದು ಅಣ್ಣ ಅದು? ಇದು ತಗಡು ಕಟ್ಟಿದೆ ಅಂದ್ರೆ 4 ಮೂಲಿಗೆ ಸ್ವಲ್ಪ ಕಮ್ಮಿ ಆಗತ್ತೆ ಒಂದು ಲೋಡ್. ಹೆಂಗ್ ಲೋಡ್? 4 ಮೂಲಿ ಚೌಕ ಆತಂದ್ರೆ 12,000 ಕೊಡ್ತೇವೆ. ಈಗ ಇದನ್ನ 8-9 ಸಾವಿರ ರೂಪಾಯಿ ಸೇಲ್ ಆಗತ್ತೆ. ಒಂದು 4 ಲೋಡ್ ಹೋಗತ್ತ? ಗುಬ್ಬಿ ಲೋಡ್ ಆದಂದ್ರೆ 3 ಲೋಡ್ ಬರುತ್ತೆ. ಅದು ತಗಡು ಕಟ್ಟಿದ್ರೆ 4 ಲೋಡ್ ಹಿಡಿತೈತೆ. ಹಂಗಾದ್ರೆ ಒಳ್ಳೆ ಚೆನ್ನಾಗೈತಣ್ಣ. ಗೊಬ್ಬರ ನಮ್ದೇ, ಗೊಳಲಿನ ನಾವೇ ಹಾಕ್ತೇವೆ. ಕಂಪ್ನಿಯರ್ದಲ್ಲ ಇದು, ಖಾಲಿ ಚೀಲ ಕಂಪ್ನಿಯರು ನಮಗೆ ಉಳಿತೇವೆ ಇವು. ಈ ಡಿಂಕರ್ಸ್ ಫೀಡರ್ಸ್ ಎಲ್ಲ ನಮ್ದೇ. ಮೆಡಿಸನ್ನು ಮರಿ ಇನ್ನು ಉಕ್ಕಿದ್ದೆಲ್ಲ ಖರ್ಚು ಅವ್ರು ಕೊಡ್ತಾರೆ. ಈಗ ಎಷ್ಟು ವರ್ಷ ಆಯ್ತಣ್ಣ ಮಾಡಕತ್ ನೀನು? ಈ ಗೋಡನ್ ಕಂಪ್ನಿಗೆ ಸೇರಿ 4 ವರ್ಷ ಆಯ್ತು. ಮುಂಚೆ ಸುಗುಣದಾಗ ಒಂದು 6 ವರ್ಷ ಇದ್ವಿ. ಅದಕ್ಕಿಂತ ಮುಂಚೆ ಸ್ವಂತ ಮಾಡ್ತಿದ್ವಿ ಓನ್. ಈಗ ಪೇಮೆಂಟ್ ಎಲ್ಲ ಆನ್ಲೈನ್ ನಮ್ಮ ಅಕೌಂಟಿಗೆ ಹಾಕೇ ಬಿಡ್ತಾರೆ. ಈಗ ಮರಿ ಹೋದ್ ಅಂದ್ರೆ ಮುಗೀತು. ಕೋಳಿ ತುಂಬ್ಕೊಂಡು ಹೋಗತ್ಲೆ ತೂಕ ಎಲ್ಲ ಲೆಕ್ಕಕತ್ತೆ. ಮರ್ದಿವಸ ಅದಾಗಿ 8 ದಿನಕ್ಕೆ ಪೇಮೆಂಟ್ ಬರುತ್ತೆ. 8 ಬೇಡ 10 ದಿನ. 10 ದಿನದೊಳಗೆ ನಮ್ಮ ಅಕೌಂಟಿಗೆ ಇದು ಮಾಡಿರ್ತಾರೆ, ದುಡ್ಡು ಹಾಕ್ತಾರ. ಒಂಥರ ಒಟ್ಟು ಲಾಭ ಐತಪ್ಪ, ಏನೋ ಕಷ್ಟಪಟ್ಟು ಮಾಡ್ಬೇಕಷ್ಟ. ಹೌದಿಲ್ಲ? ಮಾಡ್ಬೇಕು, ಮಾಡಿಲ್ದಾನೆ ಯಾವುದು ಆಗಲ್ಲ. ಶ್ರಮ ವಹಿಸಿ ಮಾಡಿದೆ ಅಂದ್ರೆ ಎಲ್ಲ ಆಗತ್ತೆ. ಈಗ ನೀವು ಓನ್ ಜಾಗದಲ್ಲಿ ಮಾಡಕತ್ತೀರಾ ಅಥವಾ ಏನ್ ರೆಂಟ್ ಇದು? ನಮ್ದು ಸ್ವಂತ ಇದು. ಒಂದ್ ಜಾಗನ? ಎಷ್ಟು ಎಕರೆ ಐತಣ್ಣ? ಇಲ್ಲಿ ನಮ್ದು 2 ಎಕರೆ 7 ಗುಂಟೆ ಇದೆ. ಅದ್ರಲ್ಲಿ ಶೆಡ್ ಕಟ್ಕೊಂಡೇವಿ. ಉಳಿದಿದ್ದೆಲ್ಲ ಬಯಲು ಜಮೀನು ಮಾಡ್ತಾ ಇದ್ದಾವೆ ಮಗ್ಲ. ಮತ್ತೇನ್ ಹಾಕ್ತೀರಣ್ಣ? ಈ ಕೋಳಿ ಫಾರ್ಮ್ ಕೋಳಿ ಬಿಟ್ರೆ ಮತ್ತೇನಿಲ್ಲ. ಹೊಲಕ್ಕೆ ಐತಲ್ಲ ನಾನಾ ತರ ಬೆಳೆ. ಗೋವಿನ ಜೋಳ, ಸೂರ್ಯಪಾನ ಹಾಕ್ತೇವಿ, ಅಲಸಂದಿ ಹಾಕ್ತೇವಿ. ಒಟ್ಟು ಅಂತರ ಬೆಳೆ ಬೆಳಿತೀರಪ್ಪಲ್ಲ? ನೀರು ಐತಲ್ಲ ಬೋರು, ಹಂಗಾಗಿ ಎಲ್ಲದನ್ನ ಇಲ್ಲಿ ಬೆಳಿತಾ ಇದೆ. ಅದಣ್ಣ ಈಗ ಕೋಳಿ ಏನೋ ಬೆಳಿತೀರಿ, ಈ ಕುರಿ ಸಾಕ್ಬೇಕು ಅಂತ ಏನೋ ಅನ್ಸತ್ತ? ಕುರಿ ಸಾಕ್ಬೇಕಂದ್ರ ಅದಕ್ಕೆ ಸಿಸ್ಟಮ್ ಬೇರೆ ಆಗ್ಬೇಕು. ಕೋಳಿಗೆ ಇದು ಸಿಸ್ಟಮ್ ಐತಿ, ಇದ್ರಾಗ ಅಡ್ಜಸ್ಟ್ಮೆಂಟ್ ಆಗತ್ತೆ. ಕುರಿ ಮಾಡ್ಬೇಕಂದ್ರೆ ಅದಕ್ಕೆ ಗಾಂದ್ಲಿ ಬೇಕು, ಅಡಿಗೆ ಎಲ್ಲ ಇದು ಬೇಕು. ಅಂದ್ರೆ ಅದ್ರ ರಿಸ್ಕ್ ಅಲ್ಲಣ್ಣ ಕೆಲಸ? ಅದ್ರದ ಬೇರೆ ಇದ್ರದ ಬೇರೆ. ಈಗ ನನಗೊಂದು ಡೌಟ್ ಐತಣ್ಣ, ನನಗನ್ನಕ್ಕಿನ ವೀಕ್ಷಕರಿಗೆ ಒಂದು ಡೌಟ್ ಐತಿ. ಈ ಕೋಳಿ ಈಗ ಒಂದು ತಿಂಗಳು ಬೇಕಲ್ಲ ಬರಕ? 35 ದಿವಸ. 35 ದಿವಸ. 35 ದಿವಸಕ್ಕೆ 2-3 kg ಅಕ್ಕತ್ತಂತಾರಲ್ಲ, ಈ ಏನಾರ ಹೆವಿ ಕೆಮಿಕಲ್ ಹೊಡಿತಾರ ಅಂತ? ಕೆಮಿಕಲ್ ಏನಿಲ್ಲ, ಇದನ್ನೇ ಹಾಕೋದು. ಸ್ವಲ್ಪ ಜಿಪ್ರಮಿನ್ ಅಂತ ಹೇಳಿ ಒಂದು ಮೆಡಿಸಿನ್ ಇದೆ, ಅದನ್ನ ಹಾಕಿದೆ ಅಂದ್ರೆ ಜಲ್ದಿ ಇರುತ್ತೆ. ಎಂಬ್ರಾಲ್ ಮರಿ ಇದ್ದಾಗ, ಸಣ್ಣ ಮರಿ ಇದ್ದಾಗ ಎಂಬ್ರಾಲ್ ನ್ಯೂಡೆಕ್ಸ್ ಹಾಕ್ತೇವೆ. ಅದ ನಂತರ ಈ ಜಿಪ್ರಮಿನ್ ಹಾಕ್ತೇವೆ. ಅಲ್ಲಿ ಕೋಳಿ ತಾನ ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ. ಮತ್ತೆ ಅದೇನು ಮನುಷ್ಯರಿಗೆ ಏನು ಎಫೆಕ್ಟ್ ಇಲ್ಲ? ಮನುಷ್ಯರು ಏನಿಲ್ಲ, ಎಲ್ಲರೂ ತಿಂತಾರೆ. ಅದಕ್ಕೆ ಏನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಸಾಯಂತ ಮುದುಕನು ತಿನ್ಬೋದು ಕೋಳಿ. ಬಟ್ ಏನೋ ಅನ್ಸಲ್ಲ, ಕೋಳಿಯಿಂದ ಏನು ತೊಂದರೆ ಇಲ್ಲ. ಅಲ್ಲ ಮನುಷ್ಯನ ದೇಹಕ್ಕೆ ಹೆಲ್ತ್ ಇಶ್ಯೂಸ್ ಏನಾರ ಆಗಲ್ಲ? ಏನೇನು ತೊಂದರೆ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಗಾಳಿ ಹೋಗಕ್ಕೆ ಬೆಳೆದಿರ್ತೈತಿ. ಏನು ಮಷಿನ್ನಾಗ ಮರಿ ರೆಡಿ ಆಗುತ್ತೆ. ಬೆಳೆಯೋದು ಮಾತ್ರ ಇಲ್ಲೇ ಇದ್ದ ಗಾಳಿ ತಿಂದು ಇದ್ದ ಫೀಡ್ ತಿಂದು ಬೆಳಿಬೇಕಲ್ಲ. ಬಟ್ ಕೆಲವರು ಅಂತಾರಣ, ಯಾವ್ದು ಕೆಮಿಕಲ್ ಹಾಕಿ ಬೆಳೆಸ್ತಾರ ಅಂತ ಅಂತಾರ. ಅದು ನಮ್ಗೆ ಅಷ್ಟು ಗೊತ್ತಿಲ್ಲ. ಈ ನಿಮ್ಮ ಬಾಯಲ್ಲಿ ಕೇಳ ಮೇಲೆ ಗೊತ್ತಾಯ್ತು ನೋಡ. ಇಲ್ಲ, ಫೀಡ್ ಕ್ವಾಲಿಟಿ ಇತ್ತು ಅಂದ್ರೆ ಕೋಳಿ ಜಲ್ದಿ ಏರ್ ಬರ್ತೈತಿ. ಫೀಡಲ್ಲಿ ಕ್ವಾಲಿಟಿ ಇರುತ್ತೆ, ಹಂಗಾಗಿ ಜಲ್ದಿ ಬರುತ್ತೆ. ಈ ಹೊಲದಲ್ಲಿ ಬಿತ್ತಿದ್ವಿ ಅಂದ್ರೆ ಒಂದು ಪೇಳಿ ನೋಡ್ಬೇಕಾದ್ರೆ 3 ತಿಂಗಳು ಬೇಕು. ಇದು 35 ದಿನದಲ್ಲೇ ಕೋಳಿ ತಿನ್ಬೋದು. 30 ದಿನಕ್ಕೆ ತಿನ್ಬೋದು. 2 kg ಬಂದ್ಬಿಡುತ್ತೆ. ಇನ್ನೇನಪ್ಪ ಜಲ್ದಿ ಗ್ರೋತ್ ಆಗತ್ತ, ಜಲ್ದಿ ಬೆಳವಣಿಗೆ ಆಗತ್ತೆ. ಇದು ಜಲ್ದಿ ಅದು ಜೆನೆಟಿಕ್ಸ್ ಹಂಗ ಇರುತ್ತಲ್ಲ ಅದು. ಇದು ಹುಟ್ಟು ತಡ ಇಲ್ಲ, ಸಾವು ತಡ ಅಲ್ಲ. ಜಲ್ದಿ ಬಿಟ್ಟು ಜಲ್ದಿ ಸತ್ ಬಿಡ್ತದೆ. ನೋಡಿ ಈ ತರ ಐತಿ ಮ್ಯಾಟ್ರ್. ಇಲ್ಲಿ ನೋಡ್ರಿ, ಇದ್ರೊಳಗೆ 1-2 ಕಲರ್ ಮರಿ ಅದಾವ ಕೋಳಿ. ಅಣ್ಣ ಇದು ಒಂದೇ ಜಾತಿ? ಅದು ಇದೇ ಜಾತಿ. ಅದು ದೇವ ಸೃಷ್ಟಿ. ಅದು ಕಲರ್ ಬೇರೆ ಆಗೈತೆ. ಅಂದ್ರೆ ಟೇಸ್ಟ್ ಒಂದ್ ಸ್ವಲ್ಪ ಚೆನ್ನಾಗಿ ರುಚಿ ಐತಿ. ಅದು ಒಂದು ಇಲ್ಲೊಂದಿದೆ, ಅಲ್ಲೊಂದೈತೆ, ಆ ಕಡೆ 2 ಇದ್ವು ನಾವು, ಆ ಕಡೆ 2 ಅದಾವು. ಇದೇ ಜಾತಿ ಅದು. ಈಗ ಅಣ್ಣ ನೀವು ಸ್ಟಾರ್ಟಿಂಗ್ ಮಾಡಕಂದ್ರಲ್ಲ ಈ ಕೆಲ್ಸನ, ಇದನ್ನ ಕೋಳಿ ಫಾರಮ್ ಯಾರು ಅವ್ರ ಹತ್ರ ಹೋಗಿ ಕೇಳಿದ್ರೆ ಅಥವಾ ನೀವು? ಇಲ್ಲ, ನಾವು ಸ್ವಂತ ನಮ್ಮ ಜಾಗದೊಳಗೆ ಬಿಲ್ಡಿಂಗ್ ಕಟ್ಕೊಂಡು ಎಲ್ಲ ನಾವು ಮಟೀರಿಯಲ್ಸ್ ತಂದು KB-ಗೆ ಅರ್ಜಿ ಹಾಕಿ ನಂಬರ್ ತಗೊಂಡು ಮೀಟ್ರು ಎಲ್ಲ ಕರೆಂಟ್ ಹೋದಾಗ UPS ಸಿಸ್ಟಮ್ ಐತಿ ಇಲ್ಲಿ. ಇದನ್ನೆಲ್ಲ ಮಾಡ್ಕೊಂಡು ಹೋದೆ ಅಂದ್ರೆ ಅವ್ರು ಕೊಟ್ಟೆ ಬಿಡ್ತಾರೆ ಮರಿ. ಫಾರ್ಮ್ ರೆಡಿ ಐತಿ ಅಂದ್ರೆ ಸಾಕು. ಅಲ್ಲ ಕಾಂಟ್ಯಾಕ್ಟ್ ಹೆಂಗ್ ಮಾಡಿದ್ವಿ?
ಕಾಂಟ್ಯಾಕ್ಟ್ ಅವ್ರು ಬರ್ತಾರೆ ಮುಂಚೆ ಹುಡ್ಕ್ಯಂತ ನಮ್ಮ ಕಂಪ್ನಿ ಮಾಡ್ರಿ ನಿಮ್ಮ ಕಂಪ್ನಿ ಮಾಡ್ರಿ ಅಂತ ಹೇಳಿ ಕಂಪ್ನಿಯಾರ ಹುಡ್ಕ್ಯಂಬರ್ತಾರೆ ಫಾರ್ಮರ್ಸ್ ಅಲ್ಲ ಅವರೇ ಬರ್ತಾರ ಬರ್ತಾರೆ. ಗಾಯ್ಸ್ ನೋಡ್ರಿ ಕಂಪ್ನಿಯಾರ ಹುಡ್ಕೊಂಬಂದು ಇದನ್ನ ಆಫರ್ ಕೊಡೋದು, ಇದೇನು ನಾವೇ ಹೋಗ್ಬೇಕಂತಿಲ್ಲ ಏನಣ್ಣ, ಇಲ್ಲ 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 ಅವರೇ ಬರ್ತಾರ ಹೌದಲ್ಲ? ಅವರೇ ಬರ್ತಾರೆ. ನೋಡಿ ಗೈಸ್ ಈ ಥರ ಐತಿ ಕೋಳಿ ಫಾರಮ್ ಮಾಡಕ್ಕೆ ಈಸಿ ಅಷ್ಟೇ. ಏನಪ್ಪ ಒಬ್ರು ಮನೇಲಿದ್ರೆ ಆರಾಮ್ ಮಾಡ್ಕೊಂಡು ಹೋಗ್ಬೋದು. ಅಣ್ಣ ಈಗ ಕೋಳಿ ಸಾಕಿದೆಯಲ್ಲ, ಇದು ಮಾಡೋದು ಖುಷಿ ಅನಿಸ್ತತ ಹೆಂಗಣ್ಣ ನಿನಗೆ? ಈ ಕೋಳಿ ಮಾಡೋದ್ರಿಂದ ನಮ್ಗೆ ಭಾಳ ಖುಷಿ ಐತಿ. ಖುಷಿ ಐತೆ ಯಾಕಂದ್ರೆ 2,500 ಕೋಳಿಗೆ ಕಮ್ಮಿ ಅಂದ್ರೆ 35ರಿಂದ 40 ದಿನಕ್ಕೆ 40, 42, 45, 46 ಸಾವಿರ 50 ಸಾವಿರ ಮಟ ಬರುತ್ತೆ. ನಾವು ಯಾರ್ದಾರ ಬದುಕಿ ಹೋದೆ ಅಂದ್ರೆ ದಿನ 500 ರೂಪಾಯಿ ಕೊಟ್ಟರು ಒಂದು ಕೂಡಿ ಇಡೋಕ್ಕಾಗಲ್ಲ. ಇದು ಒಂದೇ ದಿವಸ ಬರುತ್ತೆ, ಒಂದೇ ಸಲ ಒಂದೇ ದಿನಕ್ಕೆ ಪೇಮೆಂಟ್ ಆಗುತ್ತೆ. ಅದು ಎಷ್ಟರ ಇರಲಿ ನಮ್ದು 10,000 ಕೋಳಿ ಮಾಡಿದ್ರಿಗೆ 1 ಲಕ್ಷ 2 ಲಕ್ಷ ಆದ್ರೂ ಅವತ್ತು ಒಂದೇ ದಿನಕ್ಕೆ ಹಾಕ್ತಾರೆ ಪೇಮೆಂಟ್. ಇಷ್ಟೊಂದು ದುಡಿಮೆ ಮಾಡೋಕ್ಕಾಗೋದಲ್ಲ. ಅದೇ ಅಣ್ಣ ಈಗ ನಮ್ದೇನಪ್ಪ ಅಂದ್ರೆ ಈ ಕೋಳಿ ಸಾಕಕ್ಕೆ ನಾಟಿ ಕೋಳಿ ಸಾಕಿದ್ರೆ ಹೆಂಗಿರುತ್ತೆ? ನಾಟಿ ಕೋಳಿ ಇನ್ಕಮ್ ಇದು ಇಲ್ಲ ಜಾಸ್ತಿ, ಅದು ಅಂದ್ರೆ ಅದು ಮೇಂಟೆನೆನ್ಸ್ ಜಾಸ್ತಿ ಅಲ್ಲ. ಆಮೇಲೆ ಮೇಂಟೈನಿಂಗ್ ಅಲ್ಲ, ಅದು 1 ವರ್ಷ ಆದ ನಂತರ ಕೋಳಿ ಮಟ್ಟಿ ಇಡಕ್ಕೆ ಚಲೋ ಆಗುತ್ತೆ. ಹೌದೌದು, ಅಲ್ಲಿ ಮಟ್ಟ ಇಷ್ಟು ಮರಿ ಇದ್ದದ್ದು ಜೋಪಾನ ಮಾಡ್ಬೇಕು. 1 ವರ್ಷ ಆದ ನಂತರ ಮೊಟ್ಟೆ ಹಾಕಕ್ಕೆ ಚಲೋ ಮಾಡುತ್ತೆ. ಇದು 35 ದಿನಕ್ಕೆ ಕೋಳಿ ಎಲ್ಲ ಹೊರಗೆ ಹೋಗ್ಬಿಡುತ್ತೆ ಎಲ್ಲ ಕಟಿಂಗಿಗೆ. ಕಟಿಂಗ್ ಪ್ಲಾಂಟಿಗೆ, ಇಲ್ಲಿ ಓನ್ ಅಂಗಡಿಗಳಿಗೆ, ಎಲ್ಲ ಕಡೆಗೆ ಅವರು ಎಲ್ಲಿ ಬೇಕು ಅಲ್ಲಿ ಸೇಲ್ ಮಾಡಿಬಿಡ್ತಾರೆ ಕಂಪ್ನಿಯವರು. ಈಗ ಅಣ್ಣ ಎಷ್ಟು ಕೆಜಿ ಇರ್ಬೋದು ಅಣ್ಣ ಇದು ಕೋಳಿ? ಈಗ 2 kg 100 ಗ್ರಾಮ್ ಐತಿ ಇವತ್ತಿಗೆ ಅದು. ಇನ್ನೂ 1 kg ಇರ್ತದೆ. ಇವಾಗ ಬಿಟ್ರೆ ಇರ್ತದೆ ಅಂದ್ರೆ ಅವರು 2 kg 100, 200ಕ್ಕೆ 300 ಲಾಸ್ಟ್ ಕಟಿಂಗ್ ಪ್ಲಾಂಟಿಗೆ ಒಯ್ಯಕ್ಕೆ. ಇನ್ನು 1-2 ದಿನದಲ್ಲಿ ಒಯ್ಬೋದು ಅಷ್ಟೇ. ಈಗ ತಿನ್ನಕ್ ಬರ್ತದವ? ತಿನ್ನಕ್ಕೆ ಬರುತ್ತೆ. ನೋಡ್ಲೆ ಲಾಭ ಐತಿ. ಯಾರಿಗಾರ ಇಷ್ಟ ಇದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಐತಣ್ಣ ನಿಮ್ಮ ಹತ್ರ? ಕಂಪ್ನಿಯವ್ರದ? ಅವರು ಕಂಪ್ನಿಯವ್ರು ಒಬ್ರಲ್ಲ, ಸೂಪರ್ವೈಸರ್ ಬೇರೆ, ಮ್ಯಾನೇಜರ್ ಬೇರೆ, ಲಿಫ್ಟಿಂಗ್ ಸೂಪರ್ವೈಸರ್ ಬೇರೆ, ಹಿಂಗೆ ಒಬ್ರು ಇರೋದಿಲ್ಲ ಅದಕ್ಕೆ. ಆಮೇಲೆ ಈ ಕೋಳಿ ಒಯ್ಯಕ ಬೇರೆ ಬರ್ತಾರ, ಗಾಡಿರ ಬೇರೆ ಬರ್ತಾರ. ಒಂದೊಮ್ಮೆ ಅವ್ರ ಕಂಪ್ನಿ ಐತಲ್ಲ, 1000 ಜನ ಕೆಲ್ಸಕ್ಕೆ ತಗೊಂಡಾರೆ. ಹಂಗಾಗಿ ಮೇನ್ ಆಫೀಸ್ ಎಲ್ಲ ಐತಣ್ಣ ಇದು? ರಾಣೆಮ್ನವ್ರಿಗೆ ಐತೆ. ರಾಣೆಮ್ನವ್ರು ಕಟಿಂಗ್ ಪ್ಲಾಂಟು ತೆರೆದಳ್ಳಿ ಐತಿ, ಚಳಿಗೆರೆಯಿಂದ ಮುಂದೆ. ದೊಡ್ಡದೈತಿ. ಒಂದು ದಿನಕ್ಕೆ 40,000 ಕೋಳಿ ಹೋಗುತ್ತೆ ಕಟಿಂಗ್ ಪ್ಲಾಂಟಿಗೆ. ಒಂದು 20 ಗಾಡಿ 2,000 ತುಂಬಕ್ಕೆ 40,000 ಗಾಡಿ 40,000 ಕೋಳಿ ಬರುತ್ತೆ ಒಂದು ದಿನಕ್ಕೆ. ಒಂದು ದಿನಕ್ಕೆ ಅಷ್ಟು ಕಟಿಂಗ್ ಹಾಕವು ಕೋಳಿಗಳು ಎಲ್ಲ. ಇದು ಹೋಟ್ಲು ಹೊರದೇಶಕ್ಕೆ ಹೋಗತ್ತೆ ಅದು ಹೊರಗಡೆಗೆ. ಇಲ್ಲಿ ಕರ್ನಾಟಕದಾಗ ಬೆಳೆದದ್ದು ಓಟ್ ಐತಿ ಅನ್ನಂಗಲ್ಲ, ಹೊರಗಡೆ ಕಳ್ಸೋದಕ್ಕೆ ಇಷ್ಟೆಲ್ಲ ಕೋಳಿ ನಡಿತೈತಿ. ಹೌದು, ಹೊರದೇಶಕ್ಕೆ ಹೋಗೋಣ. ಏನಪ್ಪಾ ಹೊಟ್ಟೆಗಿರೋದು ಕಲಿಜೆ ತೆಗೆದು ಎಲ್ಲ ತೆಗೆದು ಹಂಗ ಮಾಡ್ತಾರ ಅವ್ರು. ಅಲ್ಲಿ ಹೋಗಿ ಕಟಿಂಗ್ ಮಾಡ್ಕೊಂತಾರ ಅವ್ರು. ಲಾಭದಾಯಕ ಕೃಷಿ, ಲಾಭದಾಯಕ. ಆಮೇಲೆ ಅದನ್ನ ವೇಸ್ಟೇಜ್ ಏನೈತಿ ಅದನ್ನ ಎಲ್ಲ ಕರಗಿಸ್ಬಿಟ್ಟು ನಾಯಿ ಫೀಡು ಆಮೇಲೆ ಇವಕ್ಕ ಫೀಡ್ಗೆ ಮಿಕ್ಸ್ ಮಾಡಿ ಕಳಿಸ್ತಾರೆ. ಇದನ್ನ ಈ ತಲಿ ಕಾಲು ಹೊಟ್ಟೆನ ಕಳಪಚ್ಚಿ ತಂದಿದ್ದು ಮಷೀನಿಗೆ ಕೊಟ್ಟು ಒಣಗಿಸಿ ಡ್ರೈ ಮಾಡಿ ಅದನ್ನೇ ನುಚ್ಚು ಮಾಡಿ ಹಾಕ್ತಾರೆ ಇವಕ್ಕೆ. ಒಟ್ಟು ಯಾವ್ದು ವೇಸ್ಟ್ ಇಲ್ಲಪ್ಪ. ವೇಸ್ಟ್ ಮಾಡಲ್ಲ ಕಂಪ್ನಿ, ಏನು ವೇಸ್ಟ್ ಮಾಡಲ್ಲ. ಅಣ್ಣ ಈಗ ಇಲ್ಲಿ ಹಾಕಿದೆಯಲ್ಲ ಇವು ನೀರು ಕುಡಿಯೋದು, ಎಲ್ಲಿಂದ ಕನೆಕ್ಷನ್ ಹಾಕಿ? ಇಲ್ಲಿ ವಾಟರ್ ಟ್ಯಾಂಕ್ ಐತಿ ಹಿಂದೆ. ಓ ಇಲ್ಲೇ ಐತಲ್ಲಣ್ಣ ಇದು 2,000 ಲೀಟರ್ ಟ್ಯಾಂಕರ್. 2,000 ಲೀಟರ್ ಎಷ್ಟು ದಿನ ಖಾಲಿ ಹಾಕದಣ್ಣ? ಈ ಬ್ಯಾಸಿಗೆಲ್ಲ ಮುಕ್ಕಾಲು ಅಂದ್ರೆ 1,500 ಲೀಟರ್ ಕುಡಿತೈತಿ. 2,500 ಕೋಳಿ ಒಂದೇ ದಿನಕ್ಕೆ. ಈಗ ಒಂದು ದಿನಕ್ಕೆ ಒಂದು ಕೋಳಿ ಹೆಚ್ಚು ಕಮ್ಮಿ 400ರಿಂದ 500 ml ನೀರು ಕುಡಿತೈತಿ. ಸುಮ್ ಕುಡಿತಾನೆ ಇರ್ತೇನೆ. ಬಿಸಿಲು ಇರೋದಕ್ಕೆ ಮಳೆಗಾಲ ಚಳಿಗಾಲ ಕಮ್ಮಿ ಕುಡಿತೈತಿ. ಈ ಬೇಸಿಗೆ ಬಂದ ಸ್ವಂತ ಬೋರ್ ಐತಿ. ಸೌಳ್ ನೀರು ಏನಣ್ಣ? ಇಲ್ಲ, ಸಿಹಿ ನೀರು. ಒಟ್ಟ ಸ್ವಂತ ಬೋರ್ ಇರ್ಬೇಕು ನೋಡಪ್ಪ. ಹಿಂಗಿದ್ರಲ್ಲ, ಇಲ್ಲಾಂದ್ರೆ ಅದು ವರ್ಕೌಟ್ ಆಗಲ್ಲ. ಹೊರಗಡೆಯಿಂದ ತಂದು ಹಾಕ್ಸೋದಾದ್ರೆ ಆಗೋದಲ್ಲ. ಬೋರ್ ಇತ್ತು ಅಂದ್ರ ಈಗ ಅಚಾನಕ ಎಲ್ಲೇ ಒಂದು ರಾತ್ರಿ ಪೈಪ್ ಕಿತ್ಕೊಂಡ್ ಬಿಚ್ಕೊಂಡು ಟ್ಯಾಂಕ್ ಖಾಲಿ ಆತಂದ್ರ ಬೋರ್ ಇತ್ತಂದ್ರೆ ನೀರು ಬಿಟ್ಕೋಬಹುದು. ಮತ್ತೆ ಈಗ ಹೊರಗಡೆಯಿಂದ ಗಾಡಿ ಕರ್ಸ್ಕೊಂಡು ಹಾಕೋದಂದ್ರ ಸಮಸ್ಯೆ ಆಕತಿ. ಹೌದೌದು. ನೋಡಿ ಗೈಸ್, ಈ ಥರ ಐತಿ ಈ ಬಿಸ್ನೆಸ್. ಯಾರಿಗಾರ ಇಷ್ಟ ಇದ್ರೆ ನಂಬರ್ ಹಾಕಿರ್ತಾನೆ, ಗೋಲ್ಡನ್ ಕಂಪ್ನಿ ನಂಬರ್, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಅಣ್ಣ ಇವ್ರ ಅಣ್ಣರ ಮಾಡ್ತಾರ, ಸಕ್ಸಸ್ ಆಗಿದಾರ. ಯಾಕಂದ್ರೆ 15 ವರ್ಷ ಅಣ್ಣ? 15 ವರ್ಷ ಆಯ್ತು. 15 ವರ್ಷದಾಗ ಎಷ್ಟು ವರ್ಷ ಬಿಟ್ಟಿರಣ್ಣ ನೀವು? 1 ವರ್ಷನೂ ಬಿಟ್ಟಲ್ಲ. 1 ವರ್ಷನೂ ಬಿಟ್ಟಲ್ಲ, 15 ವರ್ಷ ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂ ಐತಿ. ಏನ ಕೋಳಿ ಖಾಲಿ ಆದ್ಮೇಲೆ 10ರಿಂದ 15 ದಿವಸ ಗ್ಯಾಪ್ ಬಿಡುತ್ತೆ ಅಷ್ಟೇ ಅಣ್ಣ. ವರ್ಷಕ್ಕೆ ಎಷ್ಟು ಬ್ಯಾಚ್ ತೆಗಿತೀಯ ಅಣ್ಣ ನೀವು? 7 ಬ್ಯಾಚ್ ತೆಗಿತೀವಿ ಈಗ. 1 ವರ್ಷಕ್ಕೆ 7 ಬ್ಯಾಚ್. ಸುಗುಣ ಕಂಪ್ನಿಯಲ್ಲಿ ಇದ್ದಲ್ಲೇ 6 ಮಾಡ್ತಿದ್ವಿ. ಸ್ವಂತ ಮಾಡ ಮುಂದನು 6 ಮಾಡ್ತಿದ್ವಿ. ಈ ಗೋಲ್ಡನ್ ಕಂಪ್ನಿ ಬಂದಿಂದ 7 ಬ್ಯಾಚ್ ಕುಂದಿರ್ತಾವೆ. ಯಾಕಂದ್ರೆ ಇವ್ರು 30-35 ದಿನಕ್ಕೆ ಒಯ್ದು ಬಿಡ್ತಾರೆ. 32-35 ದಿವಸಕ್ಕೆ. ಅಂದ್ರೆ ಟೈಮಿಂಗ್ ಉಳಿತಾಯ ಆಕತ್ತಲ್ಲ. 1.5 ತಿಂಗಳಿಗೆ ಹೋಗೋದು 10 ದಿವಸ ಅಲ್ಲಿ ಉಳಿತಾಯ ಆಕತಿ.
ಆ 10 ದಿನದೊಳಗೆ ಕ್ಲೀನ್ ಆಗುತ್ತೆ. ಅಲ್ಲ ಕೋಳಿ ಬಂದು 50 ದಿವಸದ ಲೆಕ್ಕಕ್ಕೆ ಅಲ್ಲ ಮತ್ತೆ ಮರಿ ಬರ್ತೈತೆ. ಅಣ್ಣ ಈಗ ವರ್ಷಕ್ಕೂ ಎಷ್ಟು ಉಳಿಸ್ಬೋದು ಅಣ್ಣ ನಿನ್ನ ಖರ್ಚೆಲ್ಲ ತೆಗೆದು? 7 ಬ್ಯಾಚ್, ಒಂದು ಬ್ಯಾಚಿಗೆ ಬರೀ 40 ಹಿಡ್ಕ, ಜಾಸ್ತಿ ಬೇಡ. ಹ್ಞೂ ನೀನು ಅಮ್ಮಮ್ಮ ಅಂದ್ರೆ ಎಲ್ಲ ಖರ್ಚುಗಳದ್ದು ಒಂದು 3 ಲಕ್ಷ ಅಂತ ಉಳಿಸ್ತೀವಿ. ಸನಿಯಾಗಿ ಬರುತ್ತೆ ನೋಡಿ ಸಮಥಿಂಗ್. ಯಾರಿಗುಂಟು ಯಾರಿಗಿಲ್ಲ. ನಿಮ್ದೇನಾದರೂ ಓನ್ ಜಾಗ ಇತ್ತು ಅಂದ್ರೆ ಈ ಥರ ಕೋಳಿ ಅವರಾಗ ತಂದು ಕೊಡ್ತಾರ, ಬೆಳೀರಿ. ಸ್ಟಾರ್ಟಿಂಗ್ ಒಂದು ಲಕ್ಷ ರೂಪಾಯಿ ಹಾಕ್ಬೇಕಲ್ಲ. ಜಾಸ್ತಿ ಆಕತ್ತೆ. ಬಿಲ್ಡಿಂಗ್ ರೆಡಿ ಮಾಡ್ಕೋಬೇಕಲ್ಲ. ಸ್ಟಾರ್ಟಿಂಗ್ ಎಷ್ಟು ಹೋಗ್ಬೋದಣ್ಣ ನೀವು? ಇದು ಒಂದು ಇವತ್ತಿನ ದುನಿಯಾಕಂದ್ರೆ ಒಂದು 7 ರಿಂದ 8 ಲಕ್ಷ ಬೇಕು. 2,500 3,000 ಬೇಕಲ್ಲ ಎಲ್ಲ. ಈಗ ಇದು ಹಂಚಿನ ಶೆಡ್ಡು ಓಲ್ಡ್ ಮಾಡ್ಲು. ಈಗೆಲ್ಲ ಸಿಮೆಂಟಿನ ಶೀಟ್ ಹಾಕ್ತಾ ಇದ್ದಾರೆ. ಇವು ಎಲ್ಲ ನಡಬಟ್ಲೆ ಕಂಬ ಅದಾವ. ಈಗ ಈ ಕಂಬಲ್ಲ ಆ ಕಡೆ ಈ ಕಡೆ ಅರ್ಗ ಅಷ್ಟ ಕಂಬ ಈಗಿನ ಸಿಸ್ಟಮ್. ಅದೇ ಈಗೆಲ್ಲ ಸಿಮೆಂಟ್ ಶೀಟ್ ಹಾಕ್ತಾರಲ್ಲ ಎಲ್ಲ ಈಗ ಹಂಚ ಯಾರು ಹಾಕಲ್ಲ. ನೀವು ಇದ್ರಾಗ ಈ ತರ ಎಲ್ಲ ಬೆಳಿತೀರಲ್ಲ, ಅದು ಗ್ರೇಟ್ ಮಣ. ಈಗ 15 ವರ್ಷ ಮಳೆ ಬಂದ್ರೆ ಸೋರಲ್ಲ ಇದು. ಮಳೆ ಬಂದ್ರೆ ಹಂಚ ಹೊಡೆದಲ್ಲೇ ಸೋರ್ತವು. ಮತ್ತಂದು ಹಾಕ್ಯಾಳದ್ರಿ ಒಂದು ತೆಗೆದು ಹಾಕದ. ನೋಡಿ ಈ ತರ ಐತಿ. ಯಾರಿಗಾರ ಇಷ್ಟ ಇದ್ರ ಸುಗುಣ ಇದು ಗೋಲ್ಡನ್ ಕಂಪ್ನಿದು ನಂಬರ್ ಹಾಕಿರ್ತಾನೆ, ನನ್ನ ಹತ್ರ ಐತಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲ ಅಂದ್ರೆ ಅವರ ಬರ್ತಾರಣ್ಣ. ಅವ್ರು ಬರ್ತಾರ. ಒಂದು ಫೋನ್ ಮಾಡಿದ್ರೆ ಸಾಕು, ಅವರ ಬರ್ತಾರ. ನೋಡ್ರಿ ಈ ತರ ಐತಿ, ಮಾಡ್ರಿ.